ಬೇಲೂರು ಪಟ್ಟಣದ ಕೋವಿಪೇಟೆ ದುರ್ಗಮ್ಮ ದೇವಸ್ಥಾನದ ಹಿಂಭಾಗದಲ್ಲಿರುವ ಶ್ರೀ ಶಕ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದುರ್ಗಾದೇವಿ ಕ್ಷೇತ್ರದಲ್ಲಿ ಹೋಳಿ ಹುಣ್ಣಿಮೆಯ ಅಂಗವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವ 19ನೇ ವರ್ಷದ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಜಮದಗ್ನಿ ಋಷಿಯವರ ಕಲ್ಯಾಣೋತ್ಸವ ಮತ್ತು ಜಾತ್ರೆ ಮಹೋತ್ಸವವು ಭಕ್ತಿ ಭಾವ ಹಾಗೂ ಧಾರ್ಮಿಕ ಉತ್ಸಾಹದ ನಡುವೆ ವೈಭವದಿಂದ ನಡೆಯುತ್ತಿದೆ. ಮಾರ್ಚ್ 9 ಮತ್ತು 10ರಂದು 3 ದಿನಗಳ ಕಾಲ ನಡೆಯುತ್ತಿರುವ ಈ ಮಹೋತ್ಸವದಲ್ಲಿ ವಿವಿಧ ಧಾರ್ಮಿಕ ಪೂಜೆಗಳು, ಹೋಮ ಹವನಗಳು ಹಾಗೂ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತಿವೆ. ಮೊದಲ ದಿನ ದೇವಿಗೆ ಚಂಡಿ ಹೋಮ, ದ್ವೈತ ಹೋಮ ಹಾಗೂ ಜಯಾದಿ ಹೋಮ ಸೇರಿದಂತೆ ಹಲವು ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಬಳಿಕ ದೇವಾಲಯದ ಗಂಗಾ ಸ್ನಾನವನ್ನು ಪವಿತ್ರಗೊಳಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಜಮದಗ್ನಿ ಋಷಿಯವರ ದಿವ್ಯ ಕಲ್ಯಾಣೋತ್ಸವವನ್ನು ಸಂಪ್ರದಾಯಬದ್ಧವಾಗಿ ನೆರವೇರಿಸಲಾಯಿತು. ಧರ್ಮದರ್ಶಿಗಳಾದ ಉಮೇಶ್ ಸ್ವಾಮಿ ಮಾತನಾಡಿ, ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಲೋಕ ಕಲ್ಯಾಣ ಹಾಗೂ ಲೋಕರಕ್ಷಣೆಯ ಸಂಕಲ್ಪದೊಂದಿಗೆ ಜಾತ್ರೆ ಮತ್ತು ಕಲ್ಯಾಣೋತ್ಸವವನ್ನು ಆಚರಿಸಲಾಗುತ್ತದೆ. ಈಗಾಗಲೇ 19ನೇ ವರ್ಷಕ್ಕೆ ಕಾಲಿಟ್ಟಿರುವ ಈ ಮಹೋತ್ಸವ ಭಕ್ತರ ಸಹಕಾರದಿಂದಲೇ ನಿರಂತರವಾಗಿ ನಡೆಯುತ್ತಿದೆ. ವಿವಿಧ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಭಕ್ತರ ಕಷ್ಟಗಳನ್ನು ಪರಿಹರಿಸಿ ಅವರಿಗೆ ಆಶೀರ್ವಾದ ನೀಡುವ ಶಕ್ತಿಯು ಈ ದೇವಿಗೆ ಇದೆ ಎಂಬುದು ಭಕ್ತರ ನಂಬಿಕೆ ಎಂದು ಹೇಳಿದರು. ಇನ್ನು ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಿಯ ವಿಶೇಷ ಪೂಜೆ, ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲೂ ನಡೆಯಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ದೇವಸ್ಥಾನ ಆಡಳಿತ ಮಂಡಳಿ ಮನವಿ ಮಾಡಿದ್ದಾರೆ. ಶ್ರೀ ಶಕ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದುರ್ಗಾದೇವಿ ಕ್ಷೇತ್ರ ಕೋವಿಪೇಟೆ. ಇಲ್ಲಿ ಪ್ರತಿ ವರ್ಷ ಲೋಕ ಕಲ್ಯಾಣಕ್ಕಾಗಿ, ಲೋಕ ರಕ್ಷಣೆಗಾಗಿ ಈ ಒಂದು ಲೋಕ ಕಲ್ಯಾಣವನ್ನು ನಾವು ಪ್ರತಿ ವರ್ಷವೂ ಕೂಡ 19 ವರ್ಷ ಆಗಿದೆ. 19ನೇ ವರ್ಷವನ್ನು ಕೂಡ ನಾವು ಹೆಚ್ಚಿನ ಭಾಗದಲ್ಲಿ ಬರ್ತಾರೆ. ಸಕಲ ಭಕ್ತರು ಕೂಡ ಎಲ್ಲ ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲೂ ಕೂಡ ಭಕ್ತರಿಂದ ಎಲ್ಲ ಭಕ್ತರು ಬರ್ತಾರೆ. ಸೌದತ್ತಿ ಯಲ್ಲಮ್ಮ ಅಂತಂದರೆ ಈ ಒಂದು ಕ್ಷೇತ್ರದಲ್ಲಿ 3 ಶಕ್ತಿಗಳಿದೆ. ಧರ್ಮ, ನ್ಯಾಯ, ನೀತಿ, ಧರ್ಮಗಳನ್ನು ಅನುಕರಣೆ ಮಾಡುವಂಥ 3 ಶಕ್ತಿಗಳನ್ನು ಕೂಡ ಈ ಒಂದು ಕ್ಷೇತ್ರದಲ್ಲಿ ಬಹಳ ಅದ್ಭುತವಾಗಿ ಪ್ರತಿಷ್ಠಾಪನೆ ಆಗಿದೆ. ಮೊದಲನೇದಾಗಿ ಹುತ್ತದ ರೂಪದಲ್ಲಿ ನೆರೆಯಾಗಿ ನಿಂತಿರುವಂಥ ಈ ಕ್ಷೇತ್ರ ಲೋಕ ಕಲ್ಯಾಣಕ್ಕಾಗಿ ಪ್ರತಿ ವರ್ಷವೂ ಕೂಡ ಲೋಕ ಕಲ್ಯಾಣವಾಗಿ ಆಚರಣೆಗಳನ್ನು ಮಾಡ್ತಾ ಇದ್ದೀವಿ. ಸಕಲ ಭಕ್ತರು ಕೂಡ ಅಷ್ಟೇ ಸಹಾಯ ಮಾಡ್ತಿದ್ದಾರೆ. ಇರುವಂಥ ಎಲ್ಲ ಭಕ್ತರ ಕಷ್ಟ ಕಾರುಣ್ಯಗಳನ್ನು ಈ ದೇವಿ ಸುಕ್ಷಿಪ್ತವಾಗಿ ಕಾರ್ಯಗಳನ್ನು ನೆರವೇರಿಸ್ತಾಳೆ. 8/9/2026ರಂದು ಭಾನುವಾರ ದೇವಿಗೆ ಚಂಡಿ ಹೋಮ, ದುರ್ಗೋಮ, ಜಯದಿ ಹೋಮಗಳು ಹೆಚ್ಚಿನ ಭಾಗದಲ್ಲಿ ನೆರವೇರಿತು. ಅನಂತರವಾಗಿ ರಾತ್ರಿ ವೇಳೆಗೆ ಮತ್ತೊಮ್ಮೆ ಗಂಗೆ ಸ್ನಾನವನ್ನು ಪವಿತ್ರಗೊಳಿಸಿದ್ದೀವಿ. ರೇಣುಕಾ ಯಲ್ಲಮ್ಮ ದೇವಿಗೆ ಇವತ್ತು ಜಮದಗ್ನಿನ ಕಲ್ಯಾಣಕ್ಕೆ ಬಂದು ಜಮದಗ್ನಿ ಮತ್ತು ರೇಣುಕಾ ದೇವಿಗೆ
ಕಲ್ಯಾಣೋತ್ಸವಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಮತ್ತು ನಾಳೆ 2 ದಿನವೂ ಕೂಡ ದೇವಿಯ ವಿಜೃಂಭಣೆಯಾದ ಜಾತ್ರೆ ಮಹೋತ್ಸವಗಳು ನಡೀತಾ ಇದೆ. ಈ ಕ್ಷೇತ್ರದಲ್ಲಿ ಹಲವು ರಾಜ್ಯ, ಚಿತ್ರದುರ್ಗ, ದಾವಣಗೆರೆ, ಭದ್ರಾವತಿ, ಚಿಕ್ಕಮಗಳೂರು, ಕಡೂರು ಎಲ್ಲ ಕಡೆಯಿಂದನೂ ಕೂಡ ಸಕಲ ಜ್ಯೋತಿ ಅಮ್ಮನವರಿದ್ದಾರೆ. ಇವತ್ತು ಹೆಚ್ಚಿನ ಭಾಗದಲ್ಲಿ ಯಾವುದೇ ಥರದ ರಾಜಕೀಯ ಯಾವುದೇ ಕಡೆ ಸಂಪರ್ಕ ಇಲ್ಲದೇ ಭಕ್ತರೊಂದಿಗೆ ಈ ಒಂದು ಕ್ಷೇತ್ರ ಅದ್ಭುತವಾಗಿ ನಡೀತಾ ಇದೆ. ಇನ್ನೂ ಕೂಡ ಸಕಲ ಭಕ್ತರು ಕೂಡ ಈ ಕ್ಷೇತ್ರಕ್ಕೆ ಸಕಲ ಸಹಕಾರಗಳನ್ನು ಮಾಡಿ ಇನ್ನೂ ಕೂಡ ವಿಜೃಂಭಣೆ ನಡೆಸಬೇಕಂತ ನಾನು ಈ ಸದಾಕಾಲ ಕೇಳ್ಕೊಳ್ತೀನಿ. ವರದಿ ಗಣೇಶ್ ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.